ಆ ಸ್ನೇಹಿತರೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಸ್ಕೀಮನ್ನು ಜಾರಿಗೊಳಿಸಿದ್ದಾರೆ. ಅದು ಸ್ಕೀಮ್ ಬಂದ್ಬಿಟ್ಟು 2015 ಆಲ್ರೆಡಿ ಜಾರಿಯಾಗಿದೆ. ಈಗ ತುಂಬ ಜನ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಹೇಳೋಣ ಅಂತ ನಾನು ಬಂದಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ PMJJBY ಅಂತ ಅಂದ್ಬಿಟ್ಟು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ ಅಂದ್ಬಿಟ್ಟು ಅದು ಒಂದು ವರ್ಷಕ್ಕೆ 436 ರೂಪಾಯಿ ಕಟ್ಟಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಆ ಇನ್ಸೂರೆನ್ಸ್ ಏನಾದರೂ ಮಾಡಿಸಿದ್ರೆ. ಆ ಇನ್ಸೂರೆನ್ಸ್ ಮಾಡಿಸೋದ್ರಿಂದ ಏನಂತಂದರೆ, ಯಾವ ವ್ಯಕ್ತಿ ಆ ಇನ್ಸೂರೆನ್ಸನ್ನು ಮಾಡಿರ್ತಾನೋ ಅವನೇನಾದರೂ ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆದರೆ, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಡೆತ್, ಹಾರ್ಟ್ ಅಟ್ಯಾಕು, ಏನೇ ಯಾವುದೇ ಒಂದು ಥರದ ಒಂದು ಡೆತ್ ಆದರೆ ಅವರ ಫ್ಯಾಮಿಲಿಗೆ ಯಾರಿಗೆ ನಾಮಿನಿ ಕೊಟ್ಟಿರ್ತಾನೋ ಆ ವ್ಯಕ್ತಿಗೆ 2 ಲಕ್ಷ ರೂಪಾಯಿನ ಅಮೌಂಟ್ ಹೋಗುತ್ತೆ. ಅದೇ ರೀತಿಗೆ ಇನ್ನೊಂದು ಬಂದ್ಬಿಟ್ಟು PM ಸುರಕ್ಷಾ ಬಿಮಾ ಯೋಜನೆ ಅಂತ ಅಂದ್ಬಿಟ್ಟು ಅದು ಒಂದು ವರ್ಷಕ್ಕೆ 20 ರೂಪಾಯಿ ಮಾತ್ರ ಕಟ್ಟಾಗುತ್ತೆ. ಒಂದು ವರ್ಷಕ್ಕೆ 20 ರೂಪಾಯಿ ಕಟ್ಟಾದರೆ ಪರ್ಟಿಕ್ಯುಲರ್ಗೆ ಆಕ್ಸಿಡೆಂಟಲ್ಲಿ ಡೆತ್ ಆದರೆ ಮಾತ್ರ. ಆಕ್ಸಿಡೆಂಟಲ್ಲಿ ಏನಾದರೂ ಡೆತ್ ಆದರೆ ಅವ್ರ ಫ್ಯಾಮಿಲಿಗೆ 2 ಲಕ್ಷ ರೂಪಾಯಿನ ಅಮೌಂಟ್ ಹೋಗುತ್ತೆ. ಆಕ್ಸಿಡೆಂಟ್ ಡೆತ್ ಆದರೂ ಓಕೆ, ಡೆತ್ ಅಲ್ಲಿ ಅಂದ್ರೆ ಏನಾದರೂ ಪರ್ಮನೆಂಟಾಗಿ ಕಾಲು ಕೈ ಏನಾದರೂ ಈ ಥರ ಏನಾದರೂ ಮುರಿದು ಹೋದರೆ ಏನಾದರೂ ಹೋದರೆ 1 ಲಕ್ಷ ರೂಪಾಯಿ ಹಾಸ್ಪಿಟಲೈಸೇಷನ್ ಅಂತ ಈ ಅಮೌಂಟ್ ಕೊಡ್ತಾರೆ. ಒಂದು ವರ್ಷಕ್ಕೆ ಮಾತ್ರ ಸ್ನೇಹಿತರೆ ಇದು ಕಟ್ಟಾಗೋದು. 500 ರೂಪಾಯಿ ಒಳನೇ ಕಟ್ಟಾಗುತ್ತೆ. ಇವೆರಡೂ ಸ್ಕೀಮನ್ನು ಮಾಡಿಸ್ಕೊಂಡ್ರೆ ಏನಾದರೂ 456 ರೂಪಾಯಿ ಕಟ್ಟಾಗುತ್ತೆ ಟೋಟಲ್. ಇವೆರಡು ಸ್ಕೀಮ್ ಸೇರಿದರೆ ಅವನೇನಾದರೂ ಆಕ್ಸಿಡೆಂಟ್ ಎಲ್ಲಾದರೂ ಡೆತ್ ಆದರೆ ಟೋಟಲ್ಲು 4 ಲಕ್ಷ ರೂಪಾಯಿ ಅಮೌಂಟ್ ಹೋಗುತ್ತೆ ಅವ್ರ ಫ್ಯಾಮಿಲಿಗೆ. ಸೊ ಇದು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್, ಯಾವುದೇ ಪ್ರೈವೇಟ್ ಅಲ್ಲ, ಏನೂ ಇಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿರೋಂಥ ಸ್ಕೀಮು. ಇದು ಆಲ್ರೆಡಿ ಎಷ್ಟೋ ಜನ ಯೂಸ್ ಮಾಡ್ತಾ ಇದ್ದಾರೆ. ಫಸ್ಟ್ಗೆ ಹೇಳಿದ್ನಲ್ಲ 436 ರೂಪಾಯಿ ಕಟ್ಟಾಗೋದು, ಅದು ಆಲ್ರೆಡಿ 23 ಕೋಟಿ ಜನ ಈ ಸ್ಕೀಮನ್ನು ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ PM ಸುರಕ್ಷಾ ಬಿಮಾ ಯೋಜನೆ ಅದೇ 20 ರೂಪಾಯಿ ಕಟ್ಟಾಗುತ್ತೆ ಅಂತ ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು 51 ಕೋಟಿ ಜನ ಈ ಸ್ಕೀಮನ್ನು ಯೂಟಿಲೈಸ್ ಮಾಡ್ಕೊತಿದ್ದಾರೆ. ಸೊ ಯಾರೆಲ್ಲ ಈ ಸ್ಕೀಮನ್ನು ನಿಮ್ಗೆ ಇನ್ಫಾರ್ಮೇಷನ್ ಏನಾದರೂ ಗೊತ್ತಾದರೆ ಸ್ನೇಹಿತರೆ ದಯವಿಟ್ಟು ಈ ಸ್ಕೀಮನ್ನು ಮಾಡ್ಕೊಳ್ರಿ. ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಇದು ಒಂದು ವರ್ಷಕ್ಕೆ ಒಂದು ಟೈಮ್ ಮಾತ್ರ ಕಟ್ಟಾಗೋದು. ತಿಂಗಳು ಕಟ್ಟಾಗಲ್ಲ, ಇಲ್ಲ ದಿನ ಕಟ್ಟಾಗಲ್ಲ. ಒಂದು ವರ್ಷಕ್ಕೆ ಈ ಸ್ಕೀಮನ್ನು ಮೇಲು ಮತ್ತು ಫೀಮೇಲು ಇಬ್ಬರು ಈ ಸ್ಕೀಮನ್ನು ಪಡ್ಕೋಬೋದು. ಈ ಒಂದು ಸ್ಕೀಮನ್ನು ಪಡ್ಕೋಬೇಕಾದ್ರೆ ನಿಮಗೆ ಯಾವುದೇ ಒಂದು ಬ್ಯಾಂಕು, SBI ಬ್ಯಾಂಕು, ಕೆನರಾ ಬ್ಯಾಂಕ್ ಆಫ್ ಬರೋಡಾ, ಇಲ್ಲ ಪೋಸ್ಟ್ ಆಫೀಸು, ಎಲ್ಲ ಬ್ಯಾಂಕಲ್ಲೂ ಈ ಸ್ಕೀಮನ್ನು ಅಳವಡಿಸಿದ್ದಾರೆ. ಸೊ ನಿಮ್ಗೆ ಏನಾದರೂ ಇದು ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಹತ್ತಿರದ CSC ಸೆಂಟರ್ ಅಂತ ಇರುತ್ತಲ್ವ, ಅಲ್ಲಿ BC ಪಾಯಿಂಟ್ ಇರುತ್ತೆ. ಈಗ ನಮ್ಮ ಶಾಪಲ್ಲಿ, ನಮ್ಮ ಆಫೀಸಲ್ಲಿ ಬಂದ್ಬಿಟ್ಟು BC ಪಾಯಿಂಟ್ ಬ್ಯಾಂಕ್ ಆಫ್ ಬರೋಡಾ ಇದೆ. ಸೊ ಇದೇ ಥರ ಎಲ್ಲ ಇದರಲ್ಲಿ ಇರುತ್ತೆ. ಅಲ್ಲಿ ಹೋಗಿ ನೀವು ವಿಚಾರಣೆ ಮಾಡಿದ್ರೆ ಅಲ್ಲೆಲ್ಲ ನಿಮ್ಗೆ ಗೈಡ್ಲೈನ್ಸ್ ಕೊಡ್ತಾರೆ. ಅವರೇ ಆ ಸ್ಕೀಮನ್ನು ನಿಮ್ಗೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಸ್ನೇಹಿತರೆ.